ಓಂ ಶಾಂತಿ. ಓಂ ಶಾಂತಿ. ಅಂದ್ರೆ ಇಂದಿನ ಚಿಂತನೆಯನ್ನು ನಾವು ಒಂದು ಸುಂದರವಾದ ಕಥೆಯೊಂದಿಗೆ ಶುರು ಮಾಡೋಣ. ಒಂದು ಸುಂದರವಾದ ಅರಮನೆ ಇತ್ತು. ಅಲ್ಲಿ ಆ ಚಿನ್ನದ ಪಂಜರದೊಳಗೆ ಒಂದು ಸುಂದರವಾದ ಪಕ್ಷಿ ಇತ್ತು ನೋಡಿ. ಚಿನ್ನದ ಪಂಜರ. ಹೌದು. ಆ ಪಕ್ಷಿಗೆ ಪ್ರತಿದಿನ ಕುಡಿಯಲು ಶುದ್ಧವಾದ ನೀರು, ತಿನ್ನಲು ರುಚಿಯಾದ ಹಣ್ಣುಗಳು, ಮತ್ತೆ ಆರೈಕೆ ಮಾಡಲು ಸೇವಕರು, ಹೀಗೆ ಎಲ್ಲವೂ ಸಿಗುತ್ತಿತ್ತು. ಆದರೆ ಕಾಲಕ್ರಮೇಣ ಆ ಪಕ್ಷಿ ತನ್ನ ನಿಜವಾದ ಆಕಾಶದ ಮನೆಯನ್ನೇ ಮರೆತುಬಿಡ್ತು. ಅಯ್ಯೋ, ತನ್ನ ನೈಜ ಸ್ವಾತಂತ್ರ್ಯವನ್ನೇ ಮರೆತುಬಿಟ್ಟಿತಾ? ಖಂಡಿತ. ತಾನು ಹಾರಾಡಬಲ್ಲೆ ಆ ಅನಂತ ಆಕಾಶವೇ ತನ್ನ ನಿಜವಾದ ಮನೆ ಎನ್ನುವ ಸತ್ಯವನ್ನೇ ಅದು ಮರೆತುಬಿಡ್ತು. ಆ ಚಿನ್ನದ ಪಂಜರವನ್ನೇ ತನ್ನ ಸರ್ವಸ್ವ ಅಂತ ನಂಬಿಬಿಡ್ತು. ನೋಡಿ, ಮನುಷ್ಯ ಆತ್ಮದ ಸ್ಥಿತಿಯು ಇಂದು ಹೀಗೆಯೇ ಆಗಿದೆಯಲ್ವಾ? ಹೌದು. ಇದು ನಮ್ಮೆಲ್ಲರ ಪ್ರಸ್ತುತ ಸ್ಥಿತಿಗೆ ಬಹಳ ಹತ್ತಿರವಾದ ಹೋಲಿಕೆ. ಅದೇ, ನಾವು ಈ ಭೌತಿಕ ಶರೀರದ ಲೌಕಿಕ ಆಕರ್ಷಣೆಗಳ ಭ್ರಮೆಯ ಪಂಜರದಲ್ಲಿ ಸಿಲುಕಿದ್ದೇವೆ. ನಮ್ಮ ನಿಜವಾದ ಆಕಾಶದ ಮನೆ ಅಂದ್ರೆ ಆ ಶಾಂತಿಧಾಮವನ್ನು ನಾವು ಮರೆತುಬಿಟ್ಟಿದ್ದೇವೆ. ಶರೀರದ ಭ್ರಮೆಯಿಂದ ಹೊರಬಂದು ನಮ್ಮ ಆತ್ಮಿಕ ಮನೆಯ ಸ್ಮೃತಿಯನ್ನು ಜಾಗೃತಗೊಳಿಸುವುದೇ ನಮ್ಮ ಇಂದಿನ ಈ ಜ್ಞಾನದ ಮೂಲ ಉದ್ದೇಶವಾಗಿದೆ. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 7 ಮೇ 2026. ಇಂದಿನ ಮುರಳಿಯ ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ನೀವು ಬ್ರಹ್ಮ ಮುಖಾಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ನಿಮಗೆ ತಂದೆಯ ಮೂಲಕ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ. ನೀವೀಗ ಈಶ್ವರನ ಮಡಿಲಿನಲ್ಲಿದ್ದೀರಿ. ನಾವು ಈಶ್ವರನ ಮಡಿಲಿಗೆ ಬಂದಿದ್ದೇವೆ ಅಂದ್ರೆ ಕೇವಲ ಭೌತಿಕವಾಗಿ ಒಂದು ಸ್ಥಾನದಲ್ಲಿ ಕುಳಿತಿರುವುದಲ್ಲ. ಅಂದ್ರೆ ಲೌಕಿಕ ಬಂಧನಗಳಿಂದ, ದೇಹದ ಅಹಂಕಾರದಿಂದ ಮತ್ತು ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿ ಒಂದು ಹೊಸ ಆತ್ಮಿಕ ಜೀವನವನ್ನು ಆರಂಭಿಸುತ್ತಿದ್ದೇವೆ ಎಂದರ್ಥ. ಹೌದು. ಒಂದು ಮಗು ತಾಯಿಯ ಮಡಿಲಿನಲ್ಲಿದ್ದಾಗ ಎಷ್ಟು ಸೇಫ್ ಆಗಿರುತ್ತೆ ಅಲ್ವಾ? ಖಂಡಿತ. ಲೌಕಿಕದಲ್ಲಿ ಮಗುವೊಂದು ತಾಯಿಯ ಮಡಿಲಿಗೆ ಬಂದಾಗ ಅದು ಜಗತ್ತಿನ ಎಲ್ಲಾ ಚಿಂತೆಗಳನ್ನು ಮರೆತು ಸಂಪೂರ್ಣ ನಿಶ್ಚಿಂತವಾಗಿರುತ್ತದೆ. ಹಾಗೆಯೇ ಜ್ಞಾನದ 3ನೇ ನೇತ್ರದ ಮೂಲಕ ನಾವು ಪರಮಾತ್ಮನನ್ನು ಗುರುತಿಸಿ ಆತನ ಮಡಿಲನ್ನು ಸೇರಿದ್ದೇವೆ. ಇದು ನಮ್ಮ ದೈನಂದಿನ ಜಂಜಾಟಗಳಿಂದ, ಒತ್ತಡಗಳಿಂದ ಮುಕ್ತರಾಗಿ ಪರಮಾತ್ಮನ ಛತ್ರಛಾಯೆಯಲ್ಲಿ ಸಂಪೂರ್ಣ ಸುರಕ್ಷಿತವಾಗಿರುವ ಸುಂದರ ಅನುಭವವಾಗಿದೆ. ಇದೇ ಬ್ರಾಹ್ಮಣ ಜೀವನದ ಅಡಿಪಾಯ. ನಿಜಕ್ಕೂ ಸುಂದರವಾದ ಮಾತು. ಈಗ ಇಂದಿನ ಪ್ರಶ್ನೆ ಉತ್ತರ ವಿಭಾಗವನ್ನು ನೋಡೋಣ. ಪ್ರಶ್ನೆ: ಅದ್ವೈತ ರಾಜ್ಯ ಎಲ್ಲಿ ಮತ್ತಾವುದೇ ಧರ್ಮವೇ ಇರುವುದಿಲ್ಲ, ಆ ರಾಜ್ಯದ ಸ್ಥಾಪನೆಗೆ ಆಧಾರವೇನಾಗಿದೆ? ಉತ್ತರ: ಯೋಗಬಲ. ಬಾಹುಬಲದಿಂದ ಎಂದಿಗೂ ಅದ್ವೈತ ರಾಜ್ಯದ ಸ್ಥಾಪನೆ ಆಗಲು ಸಾಧ್ಯವಿಲ್ಲ. ಹಾಗೆ ನೋಡಿದ್ರೆ ಕ್ರಿಶ್ಚಿಯನ್ನರ ಬಳಿ ಇಷ್ಟೊಂದು ಶಕ್ತಿಯಿದೆ. ಒಂದು ವೇಳೆ ಅವರು ಪರಸ್ಪರ ಒಂದಾದರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಬಲ್ಲರು. ಆದರೆ ಇದು ಕಾಯ್ದೆಯಿಲ್ಲ. ವಿಶ್ವದ ಮೇಲೆ ಒಂದು ರಾಜ್ಯದ ಸ್ಥಾಪನೆ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಈ ಮಾತನ್ನು ನಾವು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡೋಣ. ಲೌಕಿಕ ಜಗತ್ತಿನಲ್ಲಿ ಆ ಜನರು ಅಧಿಕಾರಕ್ಕಾಗಿ ತೋಳ್ಬಲ ಅಥವಾ ಹಣಬಲವನ್ನು ಬಳಸುತ್ತಾರೆ. ಹೌದು, ಅದು ಸಾಮಾನ್ಯವಾಗಿ ನಾವು ಎಲ್ಲೆಡೆ ನೋಡ್ತೇವೆ. ಆದ್ರೆ ಯಾರನ್ನಾದರೂ ಬಲವಂತವಾಗಿ ಅಧೀನದಲ್ಲಿಡಬಹುದು, ಹೆದರಿಸಬಹುದು. ಆದರೆ ಅವರ ಮನಸ್ಸನ್ನು ಗೆಲ್ಲಲು ಸಾಧ್ಯವಿಲ್ಲ ಅಲ್ವಾ? ಒಂದು ಶಾಂತಿಯುತ ಮನೆಯನ್ನು ಅಥವಾ ಸುಂದರ ಸಮಾಜವನ್ನು ಕಟ್ಟಲು ಆಂತರಿಕ ಯೋಗಬಲವೇ ಬೇಕು. ಅಂದ್ರೆ ನಾವು ಒಳಗಿನಿಂದ ಬದಲಾಗಬೇಕು. ಖಂಡಿತ. ಯೋಗಬಲ ಎಂದರೆ ನನ್ನ ಮನಸ್ಸನ್ನು ಪರಮಾತ್ಮನೊಂದಿಗೆ ಜೋಡಿಸಿ ಪಡೆಯುವ ಆಂತರಿಕ ಶಕ್ತಿ. ಉದಾಹರಣೆಗೆ, ಮನೆಯಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ನಾವು ಯೋಗಬಲದಿಂದ ಶಾಂತಿಯ ಕಂಪನಗಳನ್ನು ಪ್ರಸಾರ ಮಾಡಿದಾಗ ಅಲ್ಲಿ ಅದ್ವೈತ ಅಂದ್ರೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ತಾನಾಗಿಯೇ ಮೂಡುತ್ತದೆ. ಇದೇ ಶಕ್ತಿಯಿಂದ ಮುಂದಿನ ಸತ್ಯಯುಗದ ಅದ್ವೈತ ರಾಜ್ಯ ಸ್ಥಾಪನೆ ಆಗುತ್ತಿದೆ. ಅದ್ಭುತ. ಇನ್ನು ಇಂದಿನ ಮುರಳಿಯಲ್ಲಿ ಗೀತೆಯ ಸಾಲು ಬಂದಿದೆ. ಗೀತೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ. ಈ ಗೀತೆಯ ಸಾಲು ನಮಗೆ ಬಹಳ ದೊಡ್ಡ ರಹಸ್ಯವನ್ನು ತಿಳಿಸುತ್ತದೆ ನೋಡಿ. ಪರಮಪಿತ ಪರಮಾತ್ಮ ಯಾರು ಆಕಾಶಕ್ಕೂ ಮೀರಿದ ಪರಮಧಾಮದ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುತ್ತಾರೋ ಅವರು ನಮಗಾಗಿ ತಮ್ಮ ಮಕ್ಕಳನ್ನು ಪತಿತದಿಂದ ಪಾವನರನ್ನಾಗಿ ಮಾಡಲು ಆ ಅತ್ಯುನ್ನತ ಸ್ಥಾನವನ್ನು ಬಿಟ್ಟು ಬರ್ತಾರೆ. ಹೌದು, ಸಾಧಾರಣ ವೃದ್ಧನ ತನುವಿನಲ್ಲಿ ಬರ್ತಾರೆ ಅಲ್ವಾ? ಹೌದು, ಖಂಡಿತ. ನಾವೆಲ್ಲರೂ ದುಃಖದ ಕೂಪದಲ್ಲಿದ್ದಾಗ ಸ್ವತಃ ಭಗವಂತನೇ ನಮ್ಮನ್ನು ಮೇಲಕ್ಕೆತ್ತ ನಮ್ಮ ಮಟ್ಟಕ್ಕೆ ಇಳಿದು ಬರ್ತಾರೆ ಎನ್ನುವುದು ಭಗವಂತನ ಅಪಾರ ಕರುಣೆ, ನಿರಹಂಕಾರ ಮತ್ತು ನಮ್ಮ ಮೇಲಿರುವ ಪ್ರೀತಿಯ ದ್ಯೋತಕವಾಗಿದೆ. ಈಗ ಮುರುಳಿಯ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ಓಂ ಶಾಂತಿಯ ಅರ್ಥವನ್ನು ಬಹಳ ಬಾರಿ ತಿಳಿಸಿದ್ದೇವೆ. ಓಂ ಎಂದರೆ ನಾನು ಯಾರು, ನಾನು ಆತ್ಮ. ಈ ಶರೀರವು ನನ್ನ ಕರ್ಮೇಂದ್ರಿಯವಾಗಿದೆ.
ನಾನಾತ್ಮ ಪರಮಧಾಮದ ನಿವಾಸಿಯಾಗಿದ್ದೇನೆ, ಹೇ ದೂರದೇಶದಲ್ಲಿರುವ ತಂದೆಯೇ ಬನ್ನಿಯನ್ನು ಭಾರತವಾಸಿಗಳು ಕರೆಯುತ್ತಾರೆ, ಏಕೆಂದರೆ ಭಾರತದಲ್ಲಿ ಈಗ ಬಹಳ ಧರ್ಮಗ್ಲಾನಿ, ದುಃಖವಾಗಿಬಿಟ್ಟಿದೆ. ನಿಜ. ಬಾಬಾ ಹೇಳುತ್ತಾರೆ, ಓಂ ಶಾಂತಿಯ ಅರ್ಥವನ್ನು ನಾವು ಪ್ರತಿದಿನ ಕೇಳುತ್ತೇವೆ, ಆದರೆ ದೈನಂದಿನ ಜೀವನದಲ್ಲಿ, ಉದಾಹರಣೆಗೆ ಕೆಲಸದ ಒತ್ತಡದಲ್ಲಿರುವಾಗ, ಈ ನಾನು ಆತ್ಮ ಎಂಬ ಸ್ಮೃತಿಯನ್ನು ನಾವು ಪ್ರಾಯೋಗಿಕವಾಗಿ ಹೇಗೆ ಉಳಿಸಿಕೊಳ್ಳಬಹುದು? ಬಹಳ ಸುಂದರವಾದ ಪ್ರಶ್ನೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಆತ್ಮ ಎಂದು ನೆನಪು ಮಾಡಿಕೊಳ್ಳುತ್ತೇವೆ, ಆದರೆ ಕಚೇರಿಗೆ ಹೋದಾಗ, ಟ್ರಾಫಿಕ್ನಲ್ಲಿ ಸಿಲುಕಿದಾಗ ಅಥವಾ ಯಾರಾದರೂ ನಮ್ಮನ್ನು ಟೀಕಿಸಿದಾಗ ತಕ್ಷಣ ನಾವು ದೇಹದ ಭ್ರಮೆಗೆ ಜಾರುತ್ತೇವೆ. ಹೌದು, ಅದು ತಕ್ಷಣ ಆಗ್ಬಿಡುತ್ತೆ. ಅದಕ್ಕೆ ನೋಡಿ, ಓಂ ಶಾಂತಿ ಎಂದರೆ ಕೇವಲ ಬಾಯಿಂದ ಹೇಳುವ ಶುಭಾಶಯವಲ್ಲ, ಅದು ನಮ್ಮ ಅಸ್ತಿತ್ವದ ಕನ್ನಡಿ. ನಾನು ಶಾಂತ ಸ್ವರೂಪ ಆತ್ಮ, ಈ ಶರೀರ ಕೇವಲ ನಾನು ಧರಿಸಿರುವ ವಸ್ತ್ರ ಎಂದು ಆಳವಾಗಿ ಭಾವಿಸಿದಾಗ ಹೊರಗಿನ ಯಾವ ಗದ್ದಲೂ ನಮ್ಮ ಒಳಗಿನ ಶಾಂತಿಯನ್ನು ಕದಡಲು ಸಾಧ್ಯವಿಲ್ಲ. ಇದನ್ನೇ ಬಾಬಾ ಪದೇ ಪದೇ ನೆನಪಿಸುತ್ತಿದ್ದಾರೆ. ಮುರಳಿಯ ಮುಂದಿನ ಸಾಲುಗಳನ್ನು ನೋಡೋಣ. ಈಗ ಪುನಃ ಬಂದು ಗೀತೋಪದೇಶವನ್ನು ತಿಳಿಸಿ, ಗೀತೆಗಾಗಿಯೇ ಶಿವಬಾಪ ಬನ್ನಿ ಎಂದು ಹೇಳುತ್ತಾರೆ, ಏಕೆಂದರೆ ಅವರು ಎಲ್ಲರ ತಂದೆಯಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಭಾರತವಾಸಿಗಳ ಮೇಲೆ ಮಾಯಾರೂಪಿ ರಾವಣನ ನೆರಳು ಬಿದ್ದಿದೆ, ಆದ್ದರಿಂದ ಎಲ್ಲರೂ ದುಃಖಿ ಪತಿತರಾಗಿದ್ದಾರೆ. ರೂಪವನ್ನು ಬದಲಾಯಿಸಿಕೊಂಡು ಬನ್ನಿ, ಅರ್ಥಾತ್ ಮನುಷ್ಯನ ರೂಪದಲ್ಲಿ ಬನ್ನಿ ಎಂದು ಕರೆಯುತ್ತಾರೆ. ಅಂದಾಗ ನಾನು ಮನುಷ್ಯನ ರೂಪದಲ್ಲಿ ಬರುತ್ತೇನೆ. ಹೌದು. ನನ್ನ ಬರುವಿಕೆಯು ದಿವ್ಯ ಅಲೌಕಿಕವಾಗಿದೆ. ನಾನು ಗರ್ಭದಲ್ಲಿ ಬರುವುದಿಲ್ಲ, ಸಾಧಾರಣ ವೃದ್ಧನ ತನುವಿನಲ್ಲಿ ಬರುತ್ತೇನೆ. ಬಾಬಾ ಹೇಳುತ್ತಾರೆ, ಭಗವಂತನ ಅವತರಣೆಯು ಅಲೌಕಿಕವಾಗಿದೆ. ಗರ್ಭದಲ್ಲಿ ಬರುವುದಿಲ್ಲ ಎನ್ನುವ ರಹಸ್ಯವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಭಗವಂತನು ಮನುಷ್ಯರಂತೆ ಜನ್ಮ ಮರಣದ ಚಕ್ರದಲ್ಲಿ ಸಿಲುಕುವನಲ್ಲ ಅಲ್ವಾ? ಗರ್ಭವಾಸ ಎನ್ನುವುದು ಕರ್ಮಬಂಧನದ ಸಂಕೇತ. ಪರಮಾತ್ಮನು ಕರ್ಮಾತೀತ. ಹಾಗಾಗಿ ಆತನು ಪ್ರಜಾಪಿತ ಬ್ರಹ್ಮರವರ ವೃದ್ಧ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡುತ್ತಾರೆ ಹೊರತು ತಾಯಿಯ ಗರ್ಭದಿಂದ ಜನ್ಮ ತಾಳುವುದಿಲ್ಲ. ಅಂದ್ರೆ ಆಡಂಬರ ಇರೋದಿಲ್ಲ. ಖಂಡಿತ. ಭಗವಂತನು ನಮ್ಮನ್ನು ಉದ್ಧಾರ ಮಾಡಲು ಒಂದು ಸಾಧಾರಣ ಮಾಧ್ಯಮವನ್ನು ಆರಿಸಿಕೊಳ್ಳುತ್ತಾರೆ. ಇದರಲ್ಲಿ ಯಾವುದೇ ಆಡಂಬರವೂ ಇಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾನು ಕಲ್ಪಕಲ್ಪವೂ ನನ್ನ ನಿರಾಕಾರಿ ರೂಪವನ್ನು ಬದಲಾಯಿಸಿಕೊಂಡು ಬರುತ್ತೇನೆ. ಜ್ಞಾನಸಾಗರನು ಪರಮಪಿತ ಪರಮಾತ್ಮನೇ ಆಗಿದ್ದಾರೆ, ಕೃಷ್ಣನಿಗೆಂದು ಹೇಳೋದಿಲ್ಲ. ನಿಜ. ತಂದೆಯು ತಿಳಿಸುತ್ತಾರೆ, ನಾನು ಈ ಸಾಧಾರಣ ತನುವಿನಲ್ಲಿ ಬಂದು ನಿಮಗೆ ಪುನಃ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಯಾವಾಗ ಪ್ರಪಂಚವು ಪತಿತವಾಗಿ ಬಿಡುವುದೋ ಆಗ ನಾನು ಬರಬೇಕಾಗುತ್ತದೆ. ಕಲಿಯುಗದಿಂದ ಸತ್ಯಯುಗವನ್ನಾಗಿ ಮಾಡಲು ನಾನು ಬರುತ್ತೇನೆ. ಬ್ರಹ್ಮ ವಿಷ್ಣು ಶಂಕರರ ಚಿತ್ರವೂ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಮತ್ತೆ ವಿಷ್ಣುವಿನ ಮೂಲಕ ಪಾಲನೆ. ಈ ಲಕ್ಷ್ಮೀನಾರಾಯಣರು ವಿಷ್ಣುವಿನ 2 ರೂಪಗಳಾಗಿದ್ದಾರೆ. ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ತ್ರಿಮೂರ್ತಿಗಳ ಕಾರ್ಯವು ಬಹಳ ಸ್ಪಷ್ಟವಾಗಿದೆ. ಆದರೆ ಈ ಜ್ಞಾನವನ್ನು ಪಡೆದು ನಾವು ಹೇಗೆ ನಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು? ಸ್ಥಾಪನೆ, ಪಾಲನೆ, ವಿನಾಶ ಇವು ಕೇವಲ ವಿಶ್ವದ ಮಟ್ಟದಲ್ಲಿ ನಡೆಯುವ ಕಾರ್ಯಗಳಲ್ಲ ನೋಡಿ, ಇವು ನಮ್ಮೊಳಗೂ ನಡಿಬೇಕು. ಬ್ರಹ್ಮನ ಮೂಲಕ ನಮ್ಮೊಳಗೆ ಶುದ್ಧ ಸಂಕಲ್ಪಗಳು, ದೈವಿ ಗುಣಗಳ ಸ್ಥಾಪನೆಯಾಗಬೇಕು. ಹೌದು, ಮೊದಲು ನಮ್ಮೊಳಗೆ ಬದಲಾವಣೆ ಆಗಬೇಕು. ನಿಖರವಾಗಿ. ಮತ್ತೆ ಶಂಕರನ ರೂಪದಲ್ಲಿ ನಮ್ಮೊಳಗಿರುವ ಹಳೆಯ ನಕಾರಾತ್ಮಕ ಅಹಂಕಾರದ ಸಂಸ್ಕಾರಗಳ ವಿನಾಶವಾಗಬೇಕು. ಮತ್ತು ವಿಷ್ಣುವಿನ ರೂಪದಲ್ಲಿ ಆ ಹೊಸ ದೈವಿ ಗುಣಗಳ ಪಾಲನೆ ನಮ್ಮ ದೈನಂದಿನ ಜೀವನದಲ್ಲಿ ನಿರಂತರವಾಗಿ ನಡೆಯಬೇಕು. ಖಂಡಿತ. ಮುಂದಿನ ಸಾಲುಗಳಲ್ಲಿ ಬಾಬಾ ಅವರ ಪ್ರೀತಿಯ ಪಾತ್ರಗಳ ಬಗ್ಗೆ ಹೀಗೆ ಹೇಳುತ್ತಾರೆ, ತಂದೆಯು ಪುನಃ ರೂಪವನ್ನು ಬದಲಾಯಿಸಿಕೊಂಡು ಬಂದಿದ್ದಾರೆ. ಅವರು ನಮ್ಮ ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರುವೂ ಆಗಿದ್ದಾರೆ. ಮತ್ತು ಗುರುಗಳಿಗೆ ಪರಮ ಎಂಬುದನ್ನು ಹೇಳಲಾಗುವುದಿಲ್ಲ. ಈ ತಂದೆಯಂತೂ ತಂದೆ, ಶಿಕ್ಷಕ, ಗುರು ಮೂವರೂ ಆಗಿದ್ದಾರೆ. ಲೌಕಿಕ ತಂದೆಯು ಮಕ್ಕಳ ಪಾಲನೆ ಮಾಡಿ ಅವರನ್ನು ಶಾಲೆಗೆ ಕಳುಹಿಸುತ್ತಾರೆ. ಆ ತಂದೆಯೇ ಶಿಕ್ಷಕನಾಗಿ ಓದಿಸುವವರು ಬಹಳ ವಿರಳ. ಹೌದು. ಎಲ್ಲ ಆತ್ಮರು ನನ್ನನ್ನು ಕರೆಯುತ್ತಾರೆ, ಗಾಡ್ ಫಾದರ್ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವರು ಆತ್ಮನ ತಂದೆಯಾದರು. ಬಾಬಾ ಹೇಳುತ್ತಾರೆ, ತಂದೆ, ಶಿಕ್ಷಕ ಮತ್ತು ಸದ್ಗುರು ಈ 3 ಪಾತ್ರಗಳನ್ನು ಒಬ್ಬರೇ ನಿಭಾಯಿಸುವುದನ್ನು ನಾವು ಪ್ರಾಯೋಗಿಕವಾಗಿ ಹೇಗೆ ಅನುಭವಿಸಬಹುದು? ಇದಕ್ಕಾಗಿ ನಾವು ಸಾಕಾರ ಬ್ರಹ್ಮಬಾಬಾ ಅವರ ಪ್ರಾಯೋಗಿಕ ಉದಾಹರಣೆಯನ್ನು ನೋಡಲೇಬೇಕು.
ಬ್ರಹ್ಮಬಾಬಾ ಅವರು ಕೇವಲ ವೇದಿಕೆಯ ಮೇಲೆ ಕುಳಿತು ಜ್ಞಾನವನ್ನು ಹೇಳಿ ಸುಮ್ಮನಾಗಲಿಲ್ಲ. ಅವರು ಜವಾಬ್ದಾರಿಯುತ ತಂದೆಯಾಗಿ ಪ್ರತಿಯೊಬ್ಬ ಮಗುವಿನ ಭೌತಿಕ ಮತ್ತು ಮಾನಸಿಕ ಪಾಲನೆ ಮಾಡಿದರು. ಅಂದ್ರೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಗಮನ ಹರಿಸ್ತಿದ್ರು ಅಲ್ವಾ? ಹೌದು. ರಾತ್ರಿಯ ಹೊತ್ತು ಮಕ್ಕಳು ಮಲಗಿರುವಾಗ ಅವರ ಹೊದಿಕೆ ಸರಿಯಾಗಿದೆಯಾ, ಅವರಿಗೆ ಚಳಿಯಾಗುತ್ತಿದೆಯಾ ಎಂದು ಖುದ್ದಾಗಿ ನೋಡಿಕೊಳ್ಳುತ್ತಿದ್ರು. ಅದೇ ಸಮಯದಲ್ಲಿ ಒಬ್ಬ ಕಟ್ಟುನಿಟ್ಟಾದ ಶಿಕ್ಷಕರಾಗಿ ಮುರಳಿಯ ಆಳವಾದ ಜ್ಞಾನವನ್ನು ಬೆಳಗಿನ ಜಾವ ಸರಳವಾಗಿ ಬಿಡಿಸಿ ಹೇಳುತ್ತಿದ್ದರು. ಜೊತೆಗೆ ಗುರುವಿನ ಪಾತ್ರ ಕೂಡ ಅಲ್ವಾ? ಖಂಡಿತ. ಸದ್ಗುರುವಿನ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಪವಿತ್ರತೆಯ ಮಾರ್ಗದರ್ಶನ ನೀಡಿ ಅವರ ವಿಕರ್ಮಗಳನ್ನು ನಾಶ ಮಾಡಲು ತಮ್ಮ ದೃಷ್ಟಿಯ ಮೂಲಕ ಸಹಾಯ ಮಾಡಿದರು. ನಮ್ಮ ಲೌಕಿಕ ಜೀವನದಲ್ಲಿ ನಮಗೆ ತಂದೆ ಬೇರೆ, ಶಿಕ್ಷಕ ಬೇರೆ, ಗುರು ಬೇರೆ ಇರುತ್ತಾರೆ. ಆದರೆ ಶಿವಬಾಬಾ, ಬ್ರಹ್ಮಬಾಬಾರ ಮಾಧ್ಯಮದ ಮೂಲಕ ನಮಗೆ ಈ ಮೂರು ರೂಪಗಳಲ್ಲಿ ಪ್ರೀತಿ, ಶಿಕ್ಷಣ ಮತ್ತು ಆಶೀರ್ವಾದವನ್ನು ಏಕಕಾಲದಲ್ಲಿ ನೀಡಿದ್ದಾರೆ. ನಿಜಕ್ಕೂ ಅಂತಹ ತಂದೆಯ ಪಾಲನೆ ಸಿಗುವುದು ನಮ್ಮ ಸೌಭಾಗ್ಯ. ಈಗ ಸೃಷ್ಟಿಚಕ್ರದ ರಹಸ್ಯದ ಬಗ್ಗೆ ಓದೋಣ. ಈ ಗೀತೆಯು ಭಕ್ತಿ ಮಾರ್ಗದ್ದಾಗಿದೆ. ಸತ್ಯಯುಗದಲ್ಲಿ ಕೂಗಲು ಮಾಯೆಯೇ ಇರುವುದಿಲ್ಲ. ಅಲ್ಲಿ ಸುಖವೇ ಸುಖವಿರುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಇದು 5000 ವರ್ಷಗಳ ಚಕ್ರವಾಗಿದೆ. ಅರ್ಧಕಲ್ಪ ಸತ್ಯತ್ರೇತಾಯುಗವು ದಿನ, ಅರ್ಧಕಲ್ಪ ದ್ವಾಪರ ಕಲಿಯುಗವು ರಾತ್ರಿಯಾಗಿದೆ. ನೀವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಹೌದು. ಬ್ರಹ್ಮ ಅಥವಾ ನೀವು ಬ್ರಾಹ್ಮಣರದೇ ದಿನರಾತ್ರಿ ಎಂದು ಗಾಯನವಿದೆ. ದಿನ ಮತ್ತು ರಾತ್ರಿಯ ಜ್ಞಾನವು ನೀವು ಮಕ್ಕಳಿಗೆ ಇದೆ. ಲಕ್ಷ್ಮೀನಾರಾಯಣರಿಗೆ ಈ ಜ್ಞಾನವಿರುವುದಿಲ್ಲ. ನೀವೀಗ ಸಂಗಮದಲ್ಲಿದ್ದೀರಿ. ನಿಮಗೆ ತಿಳಿದಿದೆ, ಈಗ ಭಕ್ತಿ ಮಾರ್ಗವು ಪೂರ್ಣವಾಗಿ ದಿನವೂ ಉದಯವಾಗುತ್ತದೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರಾದ ನಮಗೆ ಹಗಲು ಮತ್ತು ರಾತ್ರಿಯ ಸ್ಪಷ್ಟ ಅರಿವಿದೆ. ಈ ಜ್ಞಾನದಿಂದ ನಮಗೆ ಸಿಗುವ ಲಾಭವೇನು? ಈ ಜ್ಞಾನವು ನಮಗೆ ತಾಳ್ಮೆ ಮತ್ತು ಆಶಾಭಾವನೆಯನ್ನು ನೀಡುತ್ತದೆ ನೋಡಿ. ನಮಗೆ ಗೊತ್ತಿದೆ, ರಾತ್ರಿ ಎಷ್ಟೇ ಕಗ್ಗತ್ತಲಿನಿಂದ ಕೂಡಿದ್ದರೂ ಮುಂಜಾನೆ ಆಗಲೇಬೇಕು. ಕಲಿಯುಗದ ಈ ಅಂತಿಮ ಸಮಯದಲ್ಲಿ ಎಲ್ಲೆಡೆ ಭ್ರಷ್ಟಾಚಾರ, ದುಃಖ, ಅಶಾಂತಿ ತಾಂಡವವಾಡುತ್ತಿದೆ. ಇದು ಕಲಿಯುಗದ ರಾತ್ರಿಯ ಘೋರ ಅಂಧಕಾರ. ಹೌದು, ಅದನ್ನು ನಾವು ದಿನನಿತ್ಯ ನೋಡ್ತಿದ್ದೇವೆ. ಆದರೂ ನಾವು ಬ್ರಾಹ್ಮಣರು ಈ ಅಂಧಕಾರವನ್ನು ನೋಡಿ ಹೆದರುವುದಿಲ್ಲ, ಏಕೆಂದರೆ ನಮಗೆ ಆ ಸಂಗಮಯುಗದ ಮುಂಜಾನೆಯ ಅರಿವಿದೆ. ಈ ಜ್ಞಾನವು ನಿಮಗೆ ತಂದೆಯ ಮೂಲಕ ಸಿಕ್ಕಿದೆ. ಕಲಿಯುಗದಲ್ಲಾಗಲಿ ಅಥವಾ ಸತ್ಯಯುಗದಲ್ಲಾಗಲಿ ಈ ಜ್ಞಾನವು ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಬ್ರಹ್ಮನ ದಿನ, ಬ್ರಹ್ಮನ ರಾತ್ರಿ ಎಂದು ಗಾಯನವಿದೆ. ನೀವೀಗ ಸೂರ್ಯವಂಶಿ, ಚಂದ್ರವಂಶಿ ರಾಜ್ಯವನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಮತ್ತೆ ಅರ್ಧಕಲ್ಪದ ನಂತರ ನೀವು ರಾಜ್ಯವನ್ನು ಕಲಿತುಕೊಳ್ಳುತ್ತೀರಿ. ಈ ಜ್ಞಾನವು ನೀವು ಬ್ರಾಹ್ಮಣರವಿನ ಮತ್ತಾರಿಗೂ ಇಲ್ಲ. ಹೌದು. ನೀವು ದೇವತೆಗಳಾಗಿ ಬಿಟ್ಟರೆ ನಂತರ ಈ ಜ್ಞಾನವೇ ಇರೋದಿಲ್ಲ. ಈಗ ರಾತ್ರಿಯಾಗಿದೆ. ಶಿವರಾತ್ರಿಯ ಗಾಯನವೂ ಇದೆ. ಕೃಷ್ಣನ ರಾತ್ರಿ ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಶಿವಜಯಂತಿ ಅರ್ಥಾತ್ ಶಿವನು ಪುನರಾವತರಣೆ ಆಗುತ್ತಾರೆ. ನಿಜ. ಇಂತಹ ತಂದೆಯ ದಿನವಂತೂ ಕೊನೆಪಕ್ಷ 1 ತಿಂಗಳಾದರೂ ಆಚರಿಸಬೇಕು. ಯಾರು ಇಡೀ ಸೃಷ್ಟಿಯನ್ನು ಪತಿತನಿಂದ ಪಾವನವನ್ನಾಗಿ ಮಾಡುವರೋ ಅವರಿಗೆ ರಜಾದಿನವನ್ನು ಘೋಷಿಸುವುದಿಲ್ಲ. ತಂದೆಯು ತಿಳಿಸುತ್ತಾನೆ, ನಾನು ಎಲ್ಲರ ಮುಕ್ತಿದಾತನಾಗಿದ್ದೇನೆ, ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ. ಬಾಬಾ ಹೇಳುತ್ತಾರೆ, ತಂದೆಯು ಎಲ್ಲರಿಗೂ ಮಾರ್ಗದರ್ಶಕನಾಗಿ ಪಾವನವನ್ನಾಗಿ ಮಾಡುತ್ತಾರೆ. ಜ್ಞಾನದ 3ನೇ ನೇತ್ರದ ಮೂಲಕ ನಾವು ಈ ರಹಸ್ಯವನ್ನು ಅರಿತುಕೊಳ್ಳುವುದು ಹೇಗೆ? ನಾವು ದಾದೀಜಿಯವರ ಅಂದ್ರೆ ಪ್ರಕಾಶಮಣಿ ದಾದಿಯವರ ಜೀವನವನ್ನು ನೋಡಿದರೆ ಇದು ಸ್ಪಷ್ಟವಾಗುತ್ತದೆ. ದಾದೀಜಿಯವರ ಜ್ಞಾನದ 3ನೇ ನೇತ್ರ ಸದಾ ತೆರೆದಿರುತ್ತಿತ್ತು. ಕಲಿಯುಗದ ಈ ಘೋರ ಅಂಧಕಾರದಲ್ಲಿ, ಯಜ್ಞದಲ್ಲಿ ಎಷ್ಟೇ ಕಷ್ಟಕರವಾದ ಪರಿಸ್ಥಿತಿಗಳು ಎದುರಾದರೂ, ಅನಾರೋಗ್ಯವಿದ್ದರೂ ಅವರ ಮುಖದಲ್ಲಿ ಒಂದು ದಿವ್ಯವಾದ ಮುಗುಳ್ನಗೆ ಸದಾ ಇರುತ್ತಿತ್ತು. ಹೌದು, ಅವರ ಆ ನಗು ಎಲ್ಲರಿಗೂ ಪ್ರೇರಣೆ. ಖಂಡಿತ. ಏಕೆಂದರೆ ಅವರು ಈ ಅಂಧಕಾರದ ರಾತ್ರಿಯ ಮಧ್ಯದಲ್ಲಿದ್ದರೂ, ಭೌತಿಕ ಕಣ್ಣುಗಳಿಂದ ಕಲಿಯುಗವನ್ನು ನೋಡುತ್ತಿದ್ರೂ, ತಮ್ಮ ಜ್ಞಾನದ ನೇತ್ರದಿಂದ ಮುಂಬರುವ ಸತ್ಯಯುಗದ ಬೆಳಗಿನ ಸ್ಪಷ್ಟ ದರ್ಶನವನ್ನೂ ಮಾಡುತ್ತಿದ್ರು. ದೈನಂದಿನ ಜೀವನದಲ್ಲಿ ನಮಗೂ ಇದು ಪಾಠ. ನಮ್ಮ ಕಣ್ಣೆದುರು ಎಷ್ಟೇ ಸಮಸ್ಯೆಗಳಿರಲಿ, ಇದು ಕೇವಲ ರಾತ್ರಿಯ ಅಂತ್ಯ, ಹೊಸ ಬೆಳಗು ಸಮೀಪಿಸುತ್ತಿದೆ ಎಂಬ ನಿಶ್ಚಯವಿದ್ದಾಗ ದಾದೀಜಿಯವರಂತೆ ನಾವು ಅಚಲವಾಗಿರುತ್ತೇವೆ. ಮುಂದಿನ ಭಾಗದಲ್ಲಿ ಯೋಗಬಲದ ಕುರಿತು ಬಹಳ ಆಳವಾದ ಮಾತುಗಳಿವೆ. ನೀವೀಗ ರಾಜಯೋಗವನ್ನು ಕಲಿಯುವ ಪುರುಷಾರ್ಥ ಮಾಡುತ್ತೀರಿ. ತಂದೆಯೂ ನಿಮಗೆ ಜ್ಞಾನದ 3ನೇ ನೇತ್ರವನ್ನು ಕೊಡುತ್ತಿದ್ದಾರೆ. ಆತ್ಮದ ರೂಪವೇನೆಂಬುದೂ ಸಹ ಯಾರಿಗೂ ತಿಳಿದಿಲ್ಲ. ತಂದೆಯೂ ತಿಳಿಸುತ್ತಾರೆ, ನೀವಾತ್ಮರೂ ಅಂಗುಷ್ಟಾಕಾರವಾಗಿಯೂ ಇಲ್ಲ, ಅಖಂಡ ಜ್ಯೋತಿಯಾಗಿಯೂ ಇಲ್ಲ. ನೀವು ಬಿಂದುವಾಗಿದ್ದೀರಿ,
ನಾನಾತ್ಮನೂ ಬಿಂದುವಾಗಿದ್ದೇನೆ. ಆದರೆ ನಾನು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ನನ್ನ ಮಹಿಮೆಯೇ ಬೇರೆಯಾಗಿವೆ. ಬಾಬಾ ಹೇಳುತ್ತಾರೆ, ಬಿಂದು ರೂಪದ ಅರಿವು ಎಷ್ಟು ಮುಖ್ಯ. ಆದರೆ ನಿಜ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಬಿಂದು ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಕಷ್ಟವಾಗುತ್ತದಲ್ಲವೇ? ಹೌದು, ಕಷ್ಟವಾಗುತ್ತದೆ. ಏಕೆಂದರೆ ಜನ್ಮಜನ್ಮಾಂತರಗಳಿಂದ ನಾವು ನಮ್ಮನ್ನು ಈ ದೇಹ, ಈ ಮುಖ, ಈ ವೃತ್ತಿ ಎಂದು ನಂಬಿಕೊಂಡು ಬಂದಿದ್ದೇವೆ. ಅದೇ, ಆ ದೇಹದ ಅಭಿಮಾನ ಬೇಗ ಹೋಗಲ್ಲ. ನಿಜ. ಆದರೆ ನೋಡಿ, ಮನುಷ್ಯನ ಎಲ್ಲ ದುಃಖಗಳಿಗೂ ಮೂಲ ಕಾರಣವೇ ಅವನು ತನ್ನನ್ನು ದೇಹ ಎಂದು ಭಾವಿಸಿರುವುದು. ದೇಹದ ಅಭಿಮಾನ ಬರುವಾಗಲೇ ಅಹಂಕಾರ, ಕೋಪ ಮತ್ತು ಬಾಹುಬಲದ ಪ್ರದರ್ಶನ ಶುರುವಾಗುತ್ತದೆ. ಆದರೆ ನಾನು ಒಂದು ಅತಿ ಸೂಕ್ಷ್ಮವಾದ, ಹೊಳೆಯುವ ಬಿಂದು, ಅಂದರೆ ಜ್ಯೋತಿರ್ಬಿಂದು ಆತ್ಮ ಎಂದು ತಿಳಿದಾಗ ಪರಿಸ್ಥಿತಿ ತಕ್ಷಣ ಬದಲಾಗುತ್ತದೆ. ಇದೇ ನಿಜವಾದ ರಾಜಯೋಗದ ತಳಹದಿ. ನಾನು ಪರಮಾತ್ಮನಾಗಿರುವ ಕಾರಣ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ನೀವಾತ್ಮರು ಶರೀರದಲ್ಲಿ ಬರ್ತೀರಿ. ಆದ್ದರಿಂದ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ನಾನು ಈ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಈ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಂಡಿದ್ದೇನೆ. ನೀವು ಸಹ ಆತ್ಮವಾಗಿದ್ದೀರಿ. ಆದರೆ ನೀವು ತಮ್ಮನ್ನು ನಾವಾತ್ಮರಾಗಿದ್ದೇವೆ ಎಂಬುದನ್ನು ಅನುಭೂತಿ ಮಾಡುವುದಿಲ್ಲ. ಹೌದು. ಆತ್ಮವೇ ತಂದೆಯನ್ನು ನೆನಪು ಮಾಡುತ್ತದೆ. ದುಃಖದಲ್ಲಿ ಯಾವಾಗಲೂ ಹೇ ಭಗವಂತ, ಹೇ ದಯಾಹೃದಯಿ ತಂದೆಯೇ, ದಯೆ ತೋರಿಸಿ ಎಂದು ನೆನಪು ಮಾಡುತ್ತಾರೆ. ನೀವು ದಯೆಯನ್ನು ಬೇಡುತ್ತೀರಿ, ಏಕೆಂದರೆ ಆ ತಂದೆಯು ಜ್ಞಾನಸಾಗರ, ಆನಂದಸಾಗರ, ಪವಿತ್ರತೆಯ ಸಾಗರನಾಗಿದ್ದಾರೆ. ಜ್ಞಾನದಲ್ಲಿಯೂ ಪೂರ್ಣನಾಗಿದ್ದಾರೆ, ಜ್ಞಾನಸಾಗರನಾಗಿದ್ದಾರೆ. ಖಂಡಿತ. ಬಾಬಾ ಹೇಳುತ್ತಾರೆ, ಬಾಬಾ ಪುನರ್ಜನ್ಮಕ್ಕೆ ಬರೋದಿಲ್ಲ, ನಾವೇ 84 ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೌದು, ಭಗವಂತನು ಜನನ ಮರಣದ ಚಕ್ರದಿಂದ ಮುಕ್ತನಾಗಿರುವ ಕಾರಣಕ್ಕಾಗಿಯೇ ಆತನಿಗೆ ನಮ್ಮೆಲ್ಲರನ್ನೂ ಉದ್ಧಾರ ಮಾಡುವ ಶಕ್ತಿಯಿದೆ ಅಲ್ವಾ? ಆತನು ಕರುಣೆಯ ಸಾಗರ. ನಾವು ದುಃಖದಲ್ಲಿ ಸಿಲುಕಿದಾಗ ಆ ಜ್ಞಾನಸಾಗರನ ನೆನಪು ಮಾತ್ರ ನಮಗೆ ದಾರಿದೀಪವಾಗುತ್ತದೆ. ಮನುಷ್ಯರಿಗೆ ಈ ಮಹಿಮೆ ಕೊಡಲು ಸಾಧ್ಯವಿಲ್ಲ. ಇಡೀ ಪ್ರಪಂಚದ ಮೇಲೆ ದಯ ತೋರಿಸುವುದು ಇದು ತಂದೆಯದೇ ಕರ್ತವ್ಯವಾಗಿದೆ. ಅವರು ರಚಯಿತನಾಗಿದ್ದಾರೆ, ಉಳಿದೆಲ್ಲವೂ ರಚನೆಯಾಗಿದೆ. ರಚಯಿತನು ರಚನೆಯನ್ನು ರಚಿಸುತ್ತಾರೆ. ಮೊದಲು ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ, ಮತ್ತೆ ಅವರ ಮೂಲಕ ರಚನೆಯನ್ನು ರಚಿಸಿ ಅವರ ಪಾಲನೆಯನ್ನೂ ಮಾಡುತ್ತಾರೆ, ವಿನಾಶ ಮಾಡುವುದಿಲ್ಲ. ಹೌದು. ತನ್ನ ದೇವಿದೇವತಾ ಧರ್ಮದ ಪಾಲನೆ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಭಗವಂತನು ಸ್ತ್ರೀಯನ್ನು ದತ್ತು ಮಾಡಿಕೊಂಡು ಪಾಲನೆ ಮಾಡ್ತಾರೆ. ಇದು ಬ್ರಹ್ಮಬಾಬಾ ಮತ್ತು ಮಾತೆ ಮಕ್ಕಳ ಕುರಿತಾದ ರಹಸ್ಯವಲ್ಲವೇ? ಖಂಡಿತ. ಭಗವಂತ ಬ್ರಹ್ಮನ ಮುಖಕಮಲದ ಮೂಲಕ ನಮ್ಮನ್ನು ದತ್ತು ಪಡೆದಿದ್ದಾರೆ. ಲೌಕಿಕದಲ್ಲಿ ತಾಯಿಯ ಮೂಲಕ ಜನ್ಮ ಸಿಗ್ತದೆ. ಇಲ್ಲಿ ಪರಮಾತ್ಮನು ಬ್ರಹ್ಮಬಾಬಾ ಅವರನ್ನು ತಾಯಿಯ ರೂಪದಲ್ಲಿ, ಅಂದ್ರೆ ಮಾತೆಯ ರೂಪದಲ್ಲಿ ಇರಿಸಿಕೊಂಡು ನಮ್ಮ ಆತ್ಮಿಕ ಜನ್ಮ ನೀಡಿದ್ದಾರೆ. ಅಂದ್ರೆ ಮಮ್ಮ ಅವರ ಪಾತ್ರ ಕೂಡ ಇಲ್ಲಿ ಬರುತ್ತೆ? ಹೌದು. ಇದೇ ಕಾರಣಕ್ಕೆ ಜಗನ್ಮಾತೆಯಾಗಿ ಮಮ್ಮ ಮತ್ತು ಬ್ರಹ್ಮಬಾಬಾ ಅವರ ಪಾತ್ರ ಬಹಳ ದೊಡ್ಡದು. ಸತ್ಯಯುಗದ ಆದಿಯಲ್ಲಿ ಬಹುಬೇಗನೆ ರಾಜಧಾನಿಯು ಸ್ಥಾಪನೆಯಾಗಿ ಬಿಡುತ್ತದೆ. ಅನ್ಯ ಧರ್ಮದವರು ಕೇವಲ ತಮ್ಮ ತಮ್ಮ ಧರ್ಮಸ್ಥಾಪನೆ ಮಾಡ್ತಾರೆ. ಯಾವಾಗ ಲಕ್ಷಾಂತರಂದಾಜಿನಲ್ಲಿ ಅವರ ಸಂಖ್ಯೆಯು ವೃದ್ಧಿಯಾಗುವುದೋ ಆಗ ರಾಜ್ಯವು ನಡೆಯುತ್ತದೆ. ನೀವೀಗ ಯೋಗಬಲದಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ. ಬಾಹುಬಲದಿಂದ ಎಂದು ಯಾರು ವಿಶ್ವದ ಮೇಲೆ ರಾಜ್ಯ ಮಾಡಲು ಸಾಧ್ಯವಿಲ್ಲ. ತಂದೆಯೂ ತಿಳಿಸಿದ್ದಾರೆ, ಕ್ರಿಶ್ಚಿಯನ್ನರಲ್ಲಿ ಇಷ್ಟೊಂದು ಶಕ್ತಿ ಇದೆ, ಅವರು ಪರಸ್ಪರ ಒಂದಾದ್ರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವರು. ಆದರೆ ಬಾಹುಬಲದಿಂದ ವಿಶ್ವದ ಮೇಲೆ ರಾಜ್ಯ ಪಡೆಯುವುದು ಕಾಯ್ದೆಯಿಲ್ಲ. ಹೌದು. ಡ್ರಾಮಾದಲ್ಲಿ ಬಾಹುಬಲದವರು ವಿಶ್ವದ ಮಾಲೀಕರಾಗುವ ನಿಯಮವೇ ಇಲ್ಲ. ಬಾಬಾ ಹೇಳ್ತಾರೆ, ಬಾಹುಬಲದಿಂದ ವಿಶ್ವದ ಮಾಲೀಕರಾಗುವ ನಿಯಮವೇ ಇಲ್ಲ. ದೈನಂದಿನ ಜೀವನದಲ್ಲಿ ನಾವು ನಮ್ಮ ಯೋಗಬಲವನ್ನು ಹೇಗೆ ಉಪಯೋಗಿಸಬಹುದು? ಇದು ಬಹಳ ಸುಂದರವಾದ ಅನ್ವಯ. ಉದಾಹರಣೆಗೆ ನೋಡಿ, ನೀವು ಕಚೇರಿಯಲ್ಲಿದ್ದೀರಿ ಅಥವಾ ಮನೆಯಲ್ಲಿ ಯಾವುದೋ ಒತ್ತಡದ ಸನ್ನಿವೇಶವಿದೆ. ಯಾರೊಬ್ಬರು ನಿಮ್ಮ ಮೇಲೆ ಅಕಾರಣವಾಗಿ ಕೋಪಗೊಳ್ಳುತ್ತಿದ್ದಾರೆ. ಅಂತಹ ಪರಿಸ್ಥಿತಿಗಳು ಪದೇ ಪದೇ ಬರುತ್ತೆ. ಹೌದು. ಆ ಕ್ಷಣದಲ್ಲಿ ನೀವು ಪ್ರತಿಯಾಗಿ ಕೋಪಗೊಂಡರೆ, ಅಹಂಕಾರವನ್ನು ಪ್ರದರ್ಶಿಸಿದರೆ ಅದು ಬಾಹುಬಲದ ಪ್ರಯೋಗವಾಗುತ್ತದೆ. ಅಲ್ಲಿ ಜಗಳ ಖಚಿತ. ಅದರ ಬದಲಾಗಿ ಒಂದು ಕ್ಷಣ ಮೌನವಾಗಿ, ನಾನು ಒಂದು ಶಾಂತ ಸ್ವರೂಪದ ಬಿಂದು ಆತ್ಮ, ನನ್ನ ತಂದೆ ಶಿವಬಾಬಾ ಪರಮ ಶಾಂತಿಯ ಬಿಂದು ಮತ್ತು ಎದುರಿಗಿರುವವರು ಕೂಡ ಪಾತ್ರಾಭಿನಯ ಮಾಡುತ್ತಿರುವ ಒಂದು ಬಿಂದು ಆತ್ಮ ಎಂದು ಸ್ಮೃತಿಯಲ್ಲಿ ತಂದುಕೊಂಡರೆ ಅಲ್ಲಿ ಯೋಗಬಲ ಕೆಲಸ ಮಾಡುತ್ತದೆ. ಅಂದ್ರೆ ಆ ಶಾಂತಿಯ ಕಂಪನ ಅಲ್ಲಿ ಕೆಲಸ ಮಾಡುತ್ತೆ. ಖಂಡಿತ.
ಆ ಯೋಗಬಲವು ಎಂಥದೇ ಉದ್ವಿಗ್ನ ವಾತಾವರಣವನ್ನು ಕ್ಷಣ ಮಾತ್ರದಲ್ಲಿ ತಣ್ಣಗಾಗಿಸುತ್ತದೆ. ಇದುವೇ ಬಾಹುಬಲದ ಮೇಲಿನ ಯೋಗಬಲದ ವಿಜಯ. ವಾ, ಇದು ನಿಜಕ್ಕೂ ಅದ್ಭುತವಾದ ಮಾರ್ಗ. ಇನ್ನು ಮುರಳಿಯ ಮುಂದಿನ ಭಾಗಕ್ಕೆ ಹೋಗೋಣ. ತಂದೆಯು ತಿಳಿಸುತ್ತಾರೆ, ವಿಶ್ವದ ರಾಜ್ಯಭಾಗ್ಯವು ಯೋಗಬಲದಿಂದ ನನ್ನ ಮೂಲಕವೇ ಸಿಗುತ್ತದೆ. ಅಲ್ಲಿ ಯಾವುದೇ ವಿಭಾಗಗಳಿರುವುದಿಲ್ಲ. ಧರಣಿ, ಆಕಾಶ ಎಲ್ಲವೂ ನಿಮ್ಮದಾಗಿರುತ್ತದೆ. ನಿಮ್ಮನ್ನು ಯಾರೂ ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗುತ್ತದೆ. ಇಲ್ಲಿ ಅನೇಕ ರಾಜ್ಯಗಳಿವೆ. 5000 ವರ್ಷಗಳ ನಂತರ ನೀವು ಮಕ್ಕಳಿಗೆ ಪುನಃ ಈ ರಾಜಯೋಗವನ್ನು ಕಲಿಸುತ್ತೇನೆ. ಕೃಷ್ಣನ ಆತ್ಮವು ಈಗ ಕಲಿಯುತ್ತಿದೆ. ನಿಜ. ಕೃಷ್ಣನು ಮೊದಲ ನಂಬರಿನ ರಾಜಕುಮಾರನಾಗಿದ್ದನು. ಅವರೇ ಈ ಸಮಯದಲ್ಲಿ 84 ಜನ್ಮಗಳ ಅಂತಿಮದಲ್ಲಿ ಬಂದು ಬ್ರಹ್ಮನಾಗಿದ್ದಾರೆ. ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಬಾಬಾ ಹೇಳುತ್ತಾರೆ, ಕೃಷ್ಣನ ಆತ್ಮವೇ ಅಂತಿಮ ಜನ್ಮದಲ್ಲಿ ಬ್ರಹ್ಮ ಆಗಿ ಕಲಿಯುತ್ತಿದ್ದಾರೆ ಎನ್ನುವುದು ಎಷ್ಟು ಆಳವಾದ ಗುಟ್ಟು. ಹೌದು, ಇದು 84 ಜನ್ಮಗಳ ಲೆಕ್ಕಾಚಾರವನ್ನು ಸ್ಪಷ್ಟಪಡಿಸುತ್ತದೆ. ಯಾರು ಸತ್ಯಯುಗದಲ್ಲಿ ಮೊದಲ ನಂಬರ್ ರಾಜಕುಮಾರ ಶ್ರೀಕೃಷ್ಣನಾಗಿರುತ್ತಾರೋ ಅವರೇ 84 ಜನ್ಮಗಳ ನಂತರ ಸಾಧಾರಣದಾದ ಲೇಖರಾಜಾಗಿ ಭಗವಂತನ ಪ್ರವೇಶದ ನಂತರ ಪ್ರಜಾಪಿತ ಬ್ರಹ್ಮನಾಗುತ್ತಾರೆ. ಇದು ಸೃಷ್ಟಿಚಕ್ರದ ನಿಯಮ. ತಂದೆಯು ಪುನಃ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಅವಶ್ಯವಾಗಿಯೂ ಅನೇಕ ಧರ್ಮಗಳ ವಿನಾಶವಾಗುವುದು, ಒಂದು ಧರ್ಮದ ಸ್ಥಾಪನೆಯಾಗುವುದು. ಭಾರತವೇ 100ಕ್ಕೆ 100 ಸಾಹುಕಾರನಾಗಿತ್ತು. ಧರ್ಮ ಶ್ರೇಷ್ಠವಾಗಿತ್ತು. ದೇವತೆಗಳ ಕರ್ಮವೂ ಶ್ರೇಷ್ಠವಾಗಿತ್ತು. ಸರ್ವಗುಣ ಸಂಪನ್ನರು ಎಂದು ಅವರಿಗೆ ಮಹಿಮೆಯಿದೆ. ಮೊಟ್ಟಮೊದಲು ಪವಿತ್ರರಾಗಿದ್ದರು, ಈಗ ಪತಿತರಾಗಿದ್ದಾರೆ. ಪುನಃ ತಂದೆಯು ಬಂದು ಸ್ತ್ರೀ ಪುರುಷ ಇಬ್ಬರನ್ನೂ ಪವಿತ್ರರನ್ನಾಗಿ ಮಾಡುತ್ತಾರೆ. ಹೌದು. ರಕ್ಷಾಬಂಧನದ ಉತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಏಕೆ ಆಚರಿಸುತ್ತಾರೆ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ಈ ಅಂತಿಮ ಜನ್ಮದಲ್ಲಿ ನೀವಿಬ್ಬರೂ ಪವಿತ್ರರಾಗಿರಿ ಎಂದು ಪ್ರತಿಜ್ಞೆ ಮಾಡಿಸಿದ್ದಾರು. ಬಾಬಾ ಹೇಳುತ್ತಾರೆ, ತಂದೆಯು ಪವಿತ್ರರಾಗಿರಿ ಎಂದು ಪ್ರತಿಜ್ಞೆ ಮಾಡಿಸುತ್ತಾರೆ. ರಕ್ಷಾಬಂಧನದ ನಿಜವಾದ ಅರ್ಥವೇನು? ಲೌಕಿಕದಲ್ಲಿ ರಕ್ಷಾಬಂಧನ ಎಂದರೆ ಕೇವಲ ಅಣ್ಣ ತಂಗಿ ದಾರ ಕಟ್ಟಿಕೊಳ್ಳುವುದು ಎಂದು ಭಾವಿಸುತ್ತಾರೆ. ಹೌದು, ಅದು ಒಂದು ದಿನದ ಹಬ್ಬ ಅಂತ ಅಂದುಕೊಳ್ತಾರೆ. ಆದರೆ ಅದರ ನಿಜವಾದ ಆಧ್ಯಾತ್ಮಿಕ ರಹಸ್ಯವೇನೆಂದರೆ ಈ ಅಂತಿಮ ಜನ್ಮದಲ್ಲಿ ನಾವು ಕಾಮ, ಕ್ರೋಧ ಮುಂತಾದ ವಿಕಾರಗಳಿಂದ ಮುಕ್ತರಾಗಿ ಸಂಪೂರ್ಣ ಪವಿತ್ರರಾಗುತ್ತೇವೆ ಎಂದು ಸ್ವತಃ ಪರಮಾತ್ಮನಿಗೆ ಮಾಡುವ ದೃಢವಾದ ಪ್ರತಿಜ್ಞೆಯಾಗಿದೆ. ಆ ಪವಿತ್ರತೆಯ ಪ್ರತಿಜ್ಞೆಯೇ ನಮಗೆ ರಕ್ಷಾಕವಚವಾಗುತ್ತದೆ. ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಇದು ನಿಮ್ಮಾಗೆ ಇದೆ. ನೀವು ನೋಡಿರಬಹುದು, ಪಾದ್ರಿಗಳು ನಡೆದುಕೊಂಡು ಹೋಗುವಾಗ ಅವರ ದೃಷ್ಟಿಯು ಒಂದೇ ಕಡೆ ಇರುತ್ತದೆ, ಮತ್ತಾವಾ ಕಡೆಯೋ ನೋಡುವುದಿಲ್ಲ. ನನ್ಸು ಇರುತ್ತಾರಲ್ವೇ, ಅವರಂತೂ ಕ್ರಿಸ್ತನನ್ನೇ ನೆನಪು ಮಾಡುತ್ತಾರೆ. ಕ್ರಿಸ್ತನು ಭಗವಂತನ ಮಗನಾಗಿದ್ದಂದು ಹೇಳುತ್ತಾರೆ. ನಿಮಗೆ ಯಾವುದೇ ಬಿಳಿಯ ವಸ್ತ್ರಗಳೊಂದಿಗೆ ಸಂಬಂಧವಿಲ್ಲ, ನೀವಂತೂ ಆತ್ಮವಾಗಿದ್ದೀರಿ. ನನ್ ಬಟ್ವನ್ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಹೌದು. ಬಾಬಾ ಹೇಳುತ್ತಾರೆ, ಲೌಕಿಕದ ಆಕರ್ಷಣೆಗಳ ನಡುವೆ ಒಬ್ಬರೇ ತಂದೆ, ಬೇರಾರೂ ಇಲ್ಲ ಎಂಬ ಅಚಲ ನಿಶ್ಚಯವನ್ನು ನಾವು ಕಾಪಾಡಿಕೊಳ್ಳುವುದು ಹೇಗೆ? ಈ ನಿಶ್ಚಯವನ್ನು ಅರ್ಥಮಾಡಿಕೊಳ್ಳಲು ನಾವು ಜಗದಾಂಬಾ ಮಮ್ಮ ಅಂದ್ರೆ ಸರಸ್ವತಿ ಮಮ್ಮ ಅವರ ಪ್ರಾಯೋಗಿಕ ಜೀವನವನ್ನು ನೋಡಲೇಬೇಕು. ಮಮ್ಮ ಅವರ ಜೀವನದಲ್ಲಿ ಒಬ್ಬರೇ ತಂದೆ, ಬೇರಾರೂ ಇಲ್ಲ, ನನ್ ಬಟ್ ಒನ್ ಎಂಬ ಅಚಲ ನಿಶ್ಚಯವಿತ್ತು. ಅಂದ್ರೆ ಬೇರೆ ಯಾರ ಬಗ್ಗೆಯೂ ಯೋಚನೆ ಇರಲಿಲ್ಲ. ಖಂಡಿತ. ಅವರ ದೃಷ್ಟಿ, ವೃತ್ತಿ ಮತ್ತು ಸ್ಮೃತಿಯಲ್ಲಿ ಶಿವಬಾಬಾನನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿಯಾಗಲಿ ಲೌಕಿಕ ವಸ್ತುಗಳಾಗಲಿ ಇರಲಿಲ್ಲ. ಲೌಕಿಕದಲ್ಲಿ ಸನ್ಯಾಸಿನಿಯರು ಅಂದ್ರೆ ನನ್ಸ್ ಕೇವಲ ಕ್ರಿಸ್ತನನ್ನು ನೆನಪು ಮಾಡುತ್ತಾರೆ, ಹೊರಗಿನ ಬಿಳಿ ವಸ್ತ್ರ ಧರಿಸುತ್ತಾರೆ. ಆದರೆ ಅವರಿಗೆ ಭಗವಂತ ಯಾರು, ಆತ್ಮ ಯಾರು ಎನ್ನುವ ಸಂಪೂರ್ಣ ಜ್ಞಾನವಿರುವುದಿಲ್ಲ. ಆದರೆ ಬ್ರಾಹ್ಮಣರಾದ ನಾವು ಒಳಗೆ ಮನಸ್ಸಿನ ಮಟ್ಟದಲ್ಲಿ ಪವಿತ್ರರಾಗುತ್ತೇವೆ. ಮಮ್ಮ ಅವರು ಈ ಆಂತರಿಕ ಪವಿತ್ರತೆಯ ಕವಚವನ್ನು ಸದಾ ಧರಿಸಿದ್ರಿಂದಲೇ ಮಾಯೆ ಅವರನ್ನು ಎಂದಿಗೂ ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲ. ಸತ್ಯವಾದ ನನ್ಗಳು ನೀವಾಗಿದ್ದೀರಿ. ನಿಮಗೆ ಆಸ್ತಿಯೂ ಆ ತಂದೆಯಿಂದ ಸಿಗಬೇಕಾಗಿದೆ. ಅವರನ್ನು ನೆನಪು ಮಾಡಿದಾಗಲೇ ವಿಕರ್ಮಗಳು ವಿನಾಶವಾಗುತ್ತವೆ.
ಆದ್ದರಿಂದ ತಂದೆಯ ಆದೇಶವಾಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಆತ್ಮದ ನಿಶ್ಚಯವೂ ಆಗದೇ ಇರುವ ಕಾರಣ ಆ ನನ್ಸ್ಗಳು ಕ್ರಿಸ್ತನನ್ನೇ ನೆನಪು ಮಾಡುತ್ತಾರೆ. ಭಗವಂತನು ಯಾರೆಂಬುದನ್ನು ತಿಳಿದುಕೊಂಡಿಲ್ಲ. ಭಾರತವಾಸಿಗಳು ಯಾರು ಮೊಟ್ಟಮೊದಲು ಬರುತ್ತಾರೆಯೋ ಅವರೇ ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣರಿಗೆ ಈ ಸೃಷ್ಟಿಯ ಜ್ಞಾನವಿದೆಯಾ? ಅವರು ತ್ರಿಕಾಲದರ್ಶಿಗಳು ಅಲ್ಲ. ತ್ರಿಕಾಲದರ್ಶಿಗಳು ನೀವು ಬ್ರಾಹ್ಮಣರೇ ಆಗುತ್ತೀರಿ. ನಿಮ್ಮನ್ನು ತಂದೆಯು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ನೀವೀಗ ಈಶ್ವರನ ಮಡಿಲಿನಲ್ಲಿದ್ದೀರಿ. ನಿಮ್ಮ ಈ ಅಂತಿಮ ಜನ್ಮವು ಬಹಳ ಅಮೂಲ್ಯವಾಗಿದೆ. ನಿಜ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಆತ್ಮಿಕ ಸೇವೆ ಮಾಡುತ್ತೀರಿ. ಅವರಂತೂ ದೈಹಿಕ ಸಮಾಜ ಸೇವಕರಾಗಿದ್ದಾರೆ, ನೀವು ಆತ್ಮೀಯ ಸಮಾಜ ಸೇವಕರಾಗಿದ್ದೀರಿ. ನಿಮಗೆ ಕಲಿಸುವವರು ಪರಮಾತ್ಮನಾಗಿದ್ದಾರೆ. ಪ್ರತಿಯೊಂದು ಆತ್ಮನಿಗೆ ತಿಳಿಸಿ ತಂದೆಯನ್ನು ನೆನಪು ಮಾಡಿ, ತಂದೆಗೆ ಪತಿತ ಪಾವನನೆಂದು ಗಾಯನ ಮಾಡಲಾಗುತ್ತದೆ. ನಿಮಗೆ ಇಳಿಯುವುದರಲ್ಲಿ 84 ಜನ್ಮಗಳು ಹಿಡಿಸುತ್ತವೆ. ಬಾಬಾ ಹೇಳುತ್ತಾರೆ, ನಾವು ದೈಹಿಕ ಸಮಾಜ ಸೇವಕರಲ್ಲ, ಆತ್ಮಿಕ ಸಮಾಜ ಸೇವಕರು. ಈ ಜವಾಬ್ದಾರಿ ಬಹಳ ದೊಡ್ಡದಲ್ಲವೇ? ಹೌದು, ಖಂಡಿತ. ದೈಹಿಕ ಸೇವೆಯಿಂದ ಕೇವಲ ಒಂದು ಜನ್ಮದ ಹಸಿವು ಅಥವಾ ಕಾಯಿಲೆ ಗುಣವಾಗಬಹುದು ನೋಡಿ. ಆದರೆ ಆತ್ಮಿಕ ಸೇವೆಯಿಂದ ಆತ್ಮವು 21 ಜನ್ಮಗಳಿಗಾಗಿ ದುಃಖದಿಂದ ಮುಕ್ತವಾಗುತ್ತದೆ. ನಾವು ಪ್ರತಿಯೊಬ್ಬರಿಗೂ ಅವರ ನಿಜವಾದ ತಂದೆಯ ಪರಿಚಯ ನೀಡುವುದೇ ಅತಿ ಶ್ರೇಷ್ಠ ಸೇವೆಯಾಗಿದೆ. ಮತ್ತೆ ಮೇಲೇರೋದ್ರಲ್ಲಿ 1 ಸೆಕೆಂಡ್ ಹಿಡಿಸ್ತದೆ. ನಿಮ್ಮದು ಇದು ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ. ಈಗ ಮೃತ್ಯುಲೋಕವು ವಿನಾಶವಾಗಿ ಅಮರಲೋಕಕ್ಕೆ ಜಯ ಜಯಕಾರವಾಗುವುದು. ಇದಕ್ಕೆ ಅಮರ ಕಥೆ ಎಂದು ಹೇಳಲಾಗುತ್ತದೆ. ಅಮರ ತಂದೆಯು ಬಂದು ನೀವು ಅಮರ ಆತ್ಮರನ್ನು ಅಮರ ಯುಗದಲ್ಲಿ ಕರೆದುಕೊಂಡು ಹೋಗಲು ಅಮರ ಕಥೆಯನ್ನು ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಯಾವುದೇ ಮಾತುಗಳನ್ನು ಮರೆತು ಹೋಗುತ್ತೀರೆಂದರೆ ಕೇವಲ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಬುದ್ಧಿಯೋಗವನ್ನು ನನ್ನೊಂದಿಗೆ ಜೋಡಿಸಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುವುವು ಮತ್ತು ನೀವು ಪುಣ್ಯಾತ್ಮರಾಗಿ ಬಿಡುತ್ತೀರಿ. ಹೌದು, ನೀವು ಮನುಷ್ಯರಿಂದ ದೇವತೆಯಾಗುತ್ತೀರಿ. ಇದು ಹೊಸ ಮಾತಲ್ಲ. 5000 ವರ್ಷಗಳ ನಂತರ ತಂದೆಯು ಬಂದು ನಿಮಗೆ ಆಸ್ತಿಯನ್ನು ಕೊಡುತ್ತಾರೆ, ಮತ್ತೆ ರಾವಣನು ಶಾಪ ಕೊಡುತ್ತಾನೆ. ಇದು ಆಟವಾಗಿದೆ, ಭಾರತದದ್ದೇ ಕಥೆಯಾಗಿದೆ. ನಿಜ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ, ಯಾವುದೇ ವೇದಶಾಸ್ತ್ರಗಳಲ್ಲಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಜ್ಞಾನಸಾಗರ, ಶಾಂತಿಯ ಸಾಗರ, ಆನಂದ ಸಾಗರನೆಂದು ಹೇಳಲಾಗುತ್ತದೆ. ನಿಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ. ನೀವೂ ಸಹ ಪೂಜ್ಯರಾಗಿದ್ದೀರಿ, ನಂತರ ಪೂಜಾರಿಗಳಾಗುತ್ತೀರಿ. ಬಾಬಾ ಹೇಳ್ತಾರೆ, ಬಿದ್ರೆ 84 ಜನ್ಮಗಳು, ಆದರೆ ಮೇಲೇರಲು 1 ಸೆಕೆಂಡ್. ಕೇವಲ ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ. ಇದು ಭಗವಂತನ ಗ್ಯಾರಂಟಿ. ಎಷ್ಟೇ ದೊಡ್ಡ ಪಾಪಗಳಿರಲಿ, ಕೇವಲ ನಾನು ಆತ್ಮ, ಪರಮಾತ್ಮ ನನ್ನ ತಂದೆ ಎಂಬ 1 ಸೆಕೆಂಡಿನ ನೈಜವಾದ ನೆನಪು ನಮ್ಮನ್ನು ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತದೆ. ತಾವೇ ಪೂಜ್ಯ, ತಾವೇ ಪೂಜಾರಿ. ಇದು ಭಗವಂತನಿಗೆ ಅನ್ವಯಿಸುವುದಿಲ್ಲ. ಇದು ಭಾರತವಾಸಿಗಳ ಮಾತಾಗಿದೆ. ನೀವು ಮೊದಲು ಕೇವಲ ಒಬ್ಬ ಶಿವನ ಭಕ್ತಿ ಮಾಡುತ್ತಿದ್ದೀರಿ, ಅವ್ಯಭಿಚಾರಿ ಭಕ್ತಿ ಮಾಡಿದೀರಿ. ನಂತರ ದೇವತೆಗಳ ಭಕ್ತಿಯನ್ನು ಆರಂಭಿಸಿದಿರಿ, ಕೆಳಗಿಳಿಯುತ್ತಾ ಬಂದಿರಿ. ಈಗ ಪುನಃ ನೀವು ದೇವತೆಗಳಾಗುತ್ತೀರಿ. ಯಾರು ಸ್ವಲ್ಪ ಓದಿದರೂ ಸಹ ಅವರು ಪ್ರಜೆಗಳಲ್ಲಿ ಬರುತ್ತಾರೆ. ಯಾರು ಚೆನ್ನಾಗಿ ಓದಿಸುವರೋ ಅವರು ರಾಜಧಾನಿಯಲ್ಲಿ ಬರುತ್ತಾರೆ. ಹೌದು, ಪ್ರಜೆಗಳಂತೂ ಅನೇಕರಾಗುತ್ತಾರೆ. ಒಬ್ಬ ಮಹಾರಾಜನಿಗೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಪ್ರಜೆಗಳಿರುತ್ತಾರೆ. ನೀವು ಪುರುಷಾರ್ಥವು ಕಲ್ಪದ ಹಿಂದಿನ ತರಹ ಮಾಡುತ್ತೀರಿ. ಪುರುಷಾರ್ಥದಿಂದಲೇ ಯಾರು ಮಾಲೆಯಲ್ಲಿ ಬರುತ್ತಾರೆಂಬುದು ಅರ್ಥವಾಗುತ್ತದೆ. ಖಂಡಿತ. ಪ್ರಜೆಗಳಲ್ಲಿಯೂ ಕೆಲವರು ಬಡವರು, ಕೆಲವರು ಸಾಹುಕಾರರಾಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ದಾನ ಮಾಡುತ್ತಾರೆ. ಏಕೆ? ಈಶ್ವರನ ಬಳಿ ಇಲ್ಲವೇನು? ಅಥವಾ ಕೃಷ್ಣಾರ್ಪಣಮೆಂದು ಹೇಳುತ್ತಾರೆ, ಆದರೆ ವಾಸ್ತವದಲ್ಲಿ ಈಶ್ವರಾರ್ಪಣಮಾಗುತ್ತದೆ. ಬಾಬಾ ಹೇಳುತ್ತಾರೆ, ನಾವು ಮಾಡುವ ಪುರುಷಾರ್ಥವೇ ನಮ್ಮ ಭವಿಷ್ಯದ ಸ್ಥಾನವನ್ನು ನಿರ್ಧರಿಸುತ್ತದೆ. ಯಾರು ಓದಿಸುತ್ತಾರೋ ಅವರು ರಾಜಧಾನಿಗೆ ಬರುತ್ತಾರೆ. ಖಂಡಿತ. ಜ್ಞಾನವನ್ನ ಕೇಳಿ ಸುಮ್ಮನಾಗಬಾರದು. ನಾವು ಓದಿ ನಮ್ಮ ಬದಲಾವಣೆಯ ಮೂಲಕ ಇತರರಿಗೂ ಓದಿಸಿದಾಗ ಮಾತ್ರ ರಾಜಧಾನಿಯ ಅಧಿಕಾರಿಗಳಾಗ್ತೀವಲ್ವಾ? ಈಗ
ಮುರುಳಿಯ ಕೊನೆಯ ಆದರೆ ಅತ್ಯಂತ ಪ್ರಮುಖವಾದ ಭಾಗವನ್ನು ನೋಡೋಣ. ಮನುಷ್ಯರು ಏನೆಲ್ಲವನ್ನು ಮಾಡುವರೋ ಅದರ ಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ. ಒಂದು ಜನ್ಮಕ್ಕಾಗಿ ಫಲ ಸಿಗುತ್ತದೆ. ಈಗ ತಂದೆಯು ತಿಳಿಸುತ್ತಾನೆ, ನಾನು ನಿಮಗೆ 21 ಜನ್ಮಗಳ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ನೀವು ನನ್ನ ಅರ್ಥವಾಗಿ ಡೈರೆಕ್ಟ್ ಏನಾದರೂ ಮಾಡುತ್ತೀರೆಂದರೆ 21 ಜನ್ಮಗಳಿಗಾಗಿ ನಿಮಗೆ ಅದರ ಪ್ರಾಪ್ತಿಯಾಗುತ್ತದೆ. ಪರೋಕ್ಷವಾಗಿ ಮಾಡುತ್ತೀರೆಂದರೆ 1 ಜನ್ಮಕ್ಕಾಗಿ ಅಲ್ಪಕಾಲದ ಸುಖ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮದೆಲ್ಲವೂ ಮಣ್ಣು ಪಾಲಾಗಲಿದೆ. ಆದ್ದರಿಂದ ಇದನ್ನು ಸಫಲ ಮಾಡಿಕೊಳ್ಳಿ. ನೀವು ಈ ಆತ್ಮಿಕ ಆಸ್ಪತ್ರೆ ಹಾಗೂ ಯೂನಿವರ್ಸಿಟಿಯನ್ನು ತೆರೆಯುತ್ತಾ ಹೋಗಿ. ಹೌದು. ಬಾಬಾ ಹೇಳುತ್ತಾರೆ, ಡೈರೆಕ್ಟ್ ಈಶ್ವರಾರ್ಥವಾಗಿ ಅರ್ಪಣೆ ಮಾಡುವುದರ ಫಲ 21 ಜನ್ಮಗಳಿಗೆ ಸಿಗುತ್ತದೆ. ಲೌಕಿಕದಲ್ಲಿ ಜನರು ಮಾಡುವ ದಾನ ಪರೋಕ್ಷವಾಗಿರುತ್ತದೆ ನೋಡಿ. ನಾವು ಯಾರಿಗೋ ದಾನ ಮಾಡಿದರೆ ಅದರ ಪುಣ್ಯ ಕೇವಲ 1 ಜನ್ಮಕ್ಕೆ ಮಾತ್ರ ಸಿಗುತ್ತದೆ. ಆದರೆ ಇಲ್ಲಿ ನಾವು ಸ್ವಯಂ ಭಗವಂತನಿಗೆ ಇಡೀ ವಿಶ್ವ ಕಲ್ಯಾಣದ ಕಾರ್ಯಕ್ಕಾಗಿ ನೇರವಾಗಿ ಅರ್ಪಿತರಾಗುತ್ತಿದ್ದೇವೆ. ನಮ್ಮ ತನು, ಮನ, ಧನವನ್ನು ಈಶ್ವರೀಯ ಸೇವೆಗೆ ಬಳಸುತ್ತಿದ್ದೇವೆ. ಆದ್ದರಿಂದ ಇದರ ಫಲ 21 ಜನ್ಮಗಳವರೆಗೆ ಅಖಂಡವಾಗಿ ಸಿಗುತ್ತದೆ. ಎಲ್ಲಿ ಎಲ್ಲರೂ ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತಾರೆ. ಇದರಿಂದ ಬಹಳ ಸಂಪಾದನೆ ಆಗುತ್ತದೆ. ಯೋಗದಿಂದ ಆರೋಗ್ಯ ಮತ್ತು ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಭಾಗ್ಯ. ಆದ್ದರಿಂದ ಮನೆ ಮನೆಯಲ್ಲಿ ಇಂತಹ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ಅನ್ನು ತೆರೆಯಿರಿ. ಪ್ರಾಕೃತಿಕ ಚಿಕಿತ್ಸೆಯವರು ಬರೆಯುತ್ತಾರೆ, ತಂದೆಯು ಇಡೀ ಪ್ರಪಂಚದ ಪ್ರಕೃತಿಯನ್ನೇ ಪವಿತ್ರವನ್ನಾಗಿ ಮಾಡಿಬಿಡುತ್ತಾರೆ. ಹೌದು. ಈ ಸಮಯದಲ್ಲಿ ಎಲ್ಲವೂ ಅಪವಿತ್ರವಾಗಿದೆ. ಇಡೀ ಪ್ರಪಂಚವನ್ನು ಸದಾ ಆರೋಗ್ಯವಂತ, ಐಶ್ವರ್ಯವಂತನನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ. ಅವರೇ ನೀವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ನೀವು ಅತಿ ಪ್ರಿಯ ಮಕ್ಕಳಾಗಿದ್ದೀರಿ. ಒಳ್ಳೆಯದು. ಬಾಬಾ ಹೇಳುತ್ತಾರೆ, ಮನೆ ಮನೆಯಲ್ಲಿ ಆತ್ಮಿಕ ಆಸ್ಪತ್ರೆ ಮತ್ತು ಯೂನಿವರ್ಸಿಟಿಯನ್ನು ತೆರೆಯಿರಿ ಎಂದು. ನಮ್ಮ ಚಿಕ್ಕ ಮನೆಯನ್ನೇ ನಾವು ಆಸ್ಪತ್ರೆಯನ್ನಾಗಿ ಮಾಡುವುದು ಹೇಗೆ? ಬಹಳ ಪ್ರಾಯೋಗಿಕವಾದ ಮಾತು ಇದು. ಆತ್ಮಿಕ ಆಸ್ಪತ್ರೆ ಎಂದರೆ ಕೇವಲ ಒಂದು ದೊಡ್ಡ ಕಟ್ಟಡ ಕಟ್ಟುವುದು, ವೈದ್ಯರನ್ನು ನೇಮಿಸುವುದು ಎಂದರ್ಥವಲ್ಲ. ನಮ್ಮ ಮನೆಯನ್ನೇ ನಾವು ಆತ್ಮಿಕ ಆಸ್ಪತ್ರೆ ಹಾಗೂ ಯೂನಿವರ್ಸಿಟಿಯಾಗಿ ಮಾಡಬಹುದು. ಹೇಗೆಂದರೆ ಮನೆಯ ವಾತಾವರಣವನ್ನು ಜ್ಞಾನ ಮತ್ತು ಯೋಗದಿಂದ ತುಂಬಿಸಬೇಕು. ಅಂದ್ರೆ ಆ ಯೋಗದ ಕಂಪನ ಮನೆಯಲ್ಲಿರ್ಬೇಕು. ಖಂಡಿತ. ಉದಾಹರಣೆಗೆ, ಮನೆಯ ತಾಯಂದಿರು ಅಡುಗೆ ಮಾಡುವಾಗ ಶಿವಬಾಬಾನ ನೆನಪಿನಲ್ಲಿ ಮಾಡಿದರೆ ಆ ಭೋಜನವು ಕೇವಲ ಊಟವಾಗಿ ಉಳಿಯುವುದಿಲ್ಲ, ಅದು ಪ್ರಸಾದವಾಗುತ್ತದೆ, ಮನಸ್ಸಿನ ರೋಗವನ್ನು ವಾಸಿ ಮಾಡುವ ಔಷಧಿಯಾಗುತ್ತದೆ. ಮನೆಯಲ್ಲಿ ಯಾರು ಎಷ್ಟೇ ಕೋಪದಿಂದ, ಹೊರಗಿನ ಪ್ರಪಂಚದ ದುಃಖದಿಂದ ಬಂದರೂ ನಿಮ್ಮ ಶಾಂತಿಯುತ ಪ್ರೀತಿಯ ಕಂಪನೆಗಳಿಂದ ಅವರ ಮನಸ್ಸಿನ ರೋಗ ನಿವಾರಣೆಯಾಗಬೇಕು. ನಮ್ಮ ನಡೆಯಿಂದಲೇ ಅಕ್ಕಪಕ್ಕದವರಿಗೆ ಪರಮಾತ್ಮನ ಪರಿಚಯ ಸಿಗಬೇಕು. ಆಗ ಆ ಮನೆಯೇ ಒಂದು ಆತ್ಮಿಕ ಆಸ್ಪತ್ರೆ ಆಗುತ್ತದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ಇಡೀ ಮುರಳಿಯ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಾಬಾ ನಮಗೆ ಮುಖ್ಯವಾದ ಧಾರಣೆಗಳನ್ನು ನೀಡಿದ್ದಾರೆ. ಈ ಧಾರಣೆಗಳು ನಮ್ಮ ದಿನನಿತ್ಯದ ನಡವಳಿಕೆಗೆ ಕೈಗನ್ನಡಿಯಾಗಿವೆ. ಇವುಗಳನ್ನು ಆಳವಾಗಿ ಮನನ ಮಾಡೋಣ. ಧಾರಣೆಗಾಗಿ ಮುಖ್ಯ ಸಾರ: 1. ತಮ್ಮ ಈ ಅಮೂಲ್ಯ ಜೀವನವನ್ನು ಆತ್ಮಿಕ ಸೇವೆಯಲ್ಲಿ ತೊಡಗಿಸಬೇಕಾಗಿದೆ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಸೇವೆ ಮಾಡಬೇಕಾಗಿದೆ. 2. ತಮ್ಮ ಸರ್ವಸ್ವವನ್ನು ಸಫಲ ಮಾಡಲು ಡೈರೆಕ್ಟ್ ಈಶ್ವರಾರ್ಥವಾಗಿ ಅರ್ಪಣೆ ಮಾಡಬೇಕಾಗಿದೆ. ಆತ್ಮಿಕ ಆಸ್ಪತ್ರೆ ಹಾಗೂ ಯೂನಿವರ್ಸಿಟಿಯನ್ನು ತೆರೆಯಬೇಕಾಗಿದೆ. ಬಾಬಾ ಹೇಳ್ತಾರೆ, ಲೌಕಿಕ ವಸ್ತುಗಳು, ಸಂಪತ್ತು ಅಂತಿಮವಾಗಿ ಮಣ್ಣು ಪಾಲಾಗಲಿವೆ. ಅದನ್ನು ಸಫಲ ಮಾಡಿಕೊಳ್ಳುವುದು ಎಂದರೆ ಪರಮಾತ್ಮನ ಕಾರ್ಯದಲ್ಲಿ ತೊಡಗಿಸುವುದು. ನಮ್ಮ ಸಮಯ, ಶಕ್ತಿ ಮತ್ತು ಆಲೋಚನೆಗಳನ್ನು ವಿಶ್ವ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು. ನಮ್ಮ ಪ್ರತಿಯೊಂದು ಸಂಕಲ್ಪವೂ ಪ್ರಪಂಚದ ಸೇವೆಯ ನಿಮಿತ್ತವಾಗಿರಬೇಕು. ನಾವು ಎಲ್ಲಿಯೇ ಇರಲಿ, ನಾವೊಂದು ಆತ್ಮಿಕ ಆಸ್ಪತ್ರೆಯ ರೂವಾರಿಗಳು ಎಂಬುದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು. ಇಂದಿನ ವರದಾನ: ಏಕರಸ ಸ್ಥಿತಿಯ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತಭವ. ಯಾವಾಗ ಇಂದ್ರಿಯಗಳ ಆಕರ್ಷಣೆ ಮತ್ತು ಸಂಬಂಧಗಳ ಆಕರ್ಷಣೆಯಿಂದ ಮುಕ್ತರಾಗುವಿರಿ, ಆಗಲೇ ಅತೀಂದ್ರಿಯ ಸುಖದ ಅನುಭೂತಿ ಮಾಡಲು ಸಾಧ್ಯವಾಗುವುದು. ಯಾವುದೇ ಕರ್ಮೇಂದ್ರಿಯಗಳಿಗೆ ವಶನಾಗುವುದರಿಂದ ಭಿನ್ನ ಭಿನ್ನ ಆಕರ್ಷಣೆಗಳೇನಿವೆಯೋ
ಅದು ಅತೀಂದ್ರಿಯ ಸುಖ ಅಥವಾ ಹರ್ಷವನ್ನು ಕೊಡುವುದರಲ್ಲಿ ಬಂಧನವನ್ನು ಹಾಕುವುದು. ಆದರೆ ಯಾವಾಗ ಬುದ್ಧಿಯೋ ಸರ್ವ ಆಕರ್ಷಣೆಗಳಿಂದ ಮುಕ್ತವಾಗಿದ್ದು ಒಂದು ಲಕ್ಷ್ಯದಲ್ಲಿ ಸ್ಥಿತವಾಗಿರುತ್ತದೆಯೋ ಆಗ ಏರುಪೇರುಗಳು ಸಮಾಪ್ತಿಯಾಗುತ್ತದೆ. ಏಕರಸ ಸ್ಥಿತಿಯಾಗುವುದರಿಂದ ಅತೀಂದ್ರಿಯ ಸುಖದ ಅನುಭೂತಿಯಾಗುವುದು. ಲೌಕಿಕ ಜಗತ್ತಿನ ಸುಖಗಳು ಪಂಚೇಂದ್ರಿಯಗಳ ಮೂಲಕ ಬರುತ್ತವೆ ನೋಡಿ. ಕಣ್ಣಿಗೆ ಸುಂದರವಾದದ್ದು, ನಾಲಿಗೆಗೆ ರುಚಿಯಾದದ್ದು, ಇವೆಲ್ಲವೂ ತಾತ್ಕಾಲಿಕ ಆಕರ್ಷಣೆಗಳು ಮತ್ತು ಕೊನೆಯಲ್ಲಿ ದುಃಖವನ್ನೇ ನೀಡ್ತವೆ. ಆದರೆ ಆತೀಂದ್ರಿಯ ಸುಖ ಎಂದರೆ ಇಂದ್ರಿಯಗಳನ್ನು ಮೀರಿದ ಆತ್ಮ ಮತ್ತು ಪರಮಾತ್ಮನ ಮಿಲನದಿಂದ ಸಿಗುವ ಆನಂದ. ನಮ್ಮ ಬುದ್ಧಿಯು ಈ ಲೌಕಿಕ ಆಕರ್ಷಣೆಗಳಿಂದ ಮುಕ್ತವಾಗಿ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಏಕರಸವಾಗಿ ಸ್ಥಿತವಾದಾಗ ಮಾತ್ರ ನಾವು ಈ ಅತೀಂದ್ರಿಯ ಸುಖವನ್ನು ಸದಾ ನಿರಂತರವಾಗಿ ಅನುಭವಿಸಲು ಸಾಧ್ಯ. ಇಂದಿನ ಸ್ಲೋಗನ್ ತಮ್ಮ ಬುದ್ಧಿಯ ಸಂಬಂಧವು ಸದಾ ಸ್ಪಷ್ಟವಾಗಿ ಇಟ್ಟುಕೊಂಡರೆ ಒಬ್ರೇನೊಬ್ಬರ ಮನಸ್ಸಿನ ಭಾವಗಳನ್ನು ತಿಳಿದುಕೊಂಡು ಬಿಡುತ್ತೀರಿ. ಬುದ್ಧಿ ಸ್ಪಷ್ಟವಾಗಿರುವುದು ಎಂದರೆ ಯಾವುದೇ ಪೂರ್ವಾಗ್ರಹ ಅಥವಾ ನಕಾರಾತ್ಮಕ ಆಲೋಚನೆಗಳಿಲ್ಲದ ಶುದ್ಧ ಬುದ್ಧಿ. ಸಂಬಂಧಗಳಲ್ಲಿ ಬಿರುಕು ಬರಲು ಮುಖ್ಯ ಕಾರಣವೇ ನಮ್ಮ ಮನಸ್ಸಿನ ಅಸ್ಪಷ್ಟತೆ ಅಥವಾ ತಪ್ಪು ಕಲ್ಪನೆಗಳು ಅಲ್ವಾ? ಬುದ್ಧಿ ಸಂಪೂರ್ಣವಾಗಿ ಪರಮಾತ್ಮನಿಗೆ ಜೋಡಣೆಯಾದಾಗ ಅದು ಸ್ಫಟಿಕದಂತೆ ಶುದ್ಧವಾಗುತ್ತದೆ. ಆಗ ಎದುರಿಗಿರುವವರ ಬಾಯಿಂದ ಮಾತು ಹೊರಬರುವ ಮುನ್ನವೇ ಅವರ ಮನಸ್ಸಿನ ನೈಜ ಭಾವನೆಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಇದೇ ನಿಜವಾದ ದೈವೀ ಸಂಬಂಧದ ಲಕ್ಷಣ. ಅವ್ಯಕ್ತ ಸೂಚನೆಗಳನ್ನು ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ ಈಗ ಸದಾ ಅಚಲ, ಅಡೋಲ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಂ ಆಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ, ಅಡೋಲರಾಗಿರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೇ ಇರುತ್ತದೆ ಯಾರೂ ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಬಾಬಾ ನಮಗೆ ಸ್ಪಷ್ಟ ಎಚ್ಚರಿಕೆ ನೀಡುತ್ತಿದ್ದಾರೆ. ಪರಿಸ್ಥಿತಿಗಳು ಏನೇ ಬರಬಹುದು, ನಿಂದನೆ ಬರಬಹುದು, ಆರ್ಥಿಕ ನಷ್ಟವಾಗಬಹುದು. ಆದರೆ ನಮ್ಮ ಆಂತರಿಕ ಸ್ಥಿತಿ ಸ್ವಲ್ಪವೂ ಅಲುಗಾಡಬಾರದು. ನಾವು ಅಚಲ, ಅಡೋಲರಾಗಿದ್ದಾಗ ಮಾತ್ರ ಪರಮಾತ್ಮ ನೀಡಿದ ಜ್ಞಾನ, ಗುಣ ಮತ್ತು ಶಕ್ತಿಗಳ ಖಜಾನೆಯ ನಿಜವಾದ ಖುಷಿಯನ್ನು ಅನುಭವಿಸುತ್ತೇವೆ. ಈ ಅವಿನಾಶಿ ಖುಷಿಯನ್ನು ಯಾವ ಲೌಕಿಕ ಶಕ್ತಿಯೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ನಾವೆಲ್ಲರೂ ಸ್ವಲ್ಪ ಸಮಯ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸೋಣ. ಭೌತಿಕ ಪ್ರಪಂಚದ ಎಲ್ಲ ಸದ್ದು ಗದ್ದಲಗಳಿಂದ, ದೇಹದ ಅಭಿಮಾನದಿಂದ ದೂರ ಸರಿದು, ನಾನು ಭ್ರುಕುಟಿಯ ಮಧ್ಯೆ ಹೊಳೆಯುತ್ತಿರುವ ಒಂದು ಚೈತನ್ಯ ಜ್ಯೋತಿರ್ಬಿಂದು ಆತ್ಮ, ನನ್ನ ಸ್ವಧರ್ಮ ಪರಮ ಶಾಂತಿಯಾಗಿದೆ. ನಾನೀಗ ಈ ಶರೀರವನ್ನು ಬಿಟ್ಟು ನನ್ನ ಮೂಲ ಮನೆಯಾದ ಕೆಂಪು ಬೆಳಕಿನ ಪ್ರಪಂಚವಾದ ಪರಮಧಾಮವನ್ನು ತಲುಪುತ್ತಿದ್ದೇನೆ. ಅಲ್ಲಿ ನನ್ನ ಆತ್ಮಿಕ ತಂದೆ ಜ್ಞಾನ ಸೂರ್ಯ ಶಿವಬಾಬಾ ವಿರಾಜಮಾನರಾಗಿದ್ದಾರೆ. ಆ ಪ್ರೀತಿಯ ಸಾಗರ, ಶಾಂತಿಯ ಸಾಗರ, ತಂದೆಯಿಂದ ಶಕ್ತಿಯ ಕಿರಣಗಳು ನೇರವಾಗಿ ಬಿಂದುರೂಪಿಯಾದ ನನ್ನ ಮೇಲೆ ಬೀಳುತ್ತಿವೆ. ನನ್ನಲ್ಲಿರುವ ಎಲ್ಲ ನಕಾರಾತ್ಮಕತೆ ಭಸ್ಮವಾಗುತ್ತಿದೆ. ನಾನು ಸಂಪೂರ್ಣ ಪವಿತ್ರ ಮತ್ತು ಶಕ್ತಿಶಾಲಿಯಾಗುತ್ತಿದ್ದೇನೆ. ತಂದೆಯ ಅಪಾರ ಪ್ರೀತಿಯಿಂದ ನನ್ನ ಮನಸ್ಸು ಅತೀಂದ್ರಿಯ ಸುಖದಲ್ಲಿ ತೇಲುತ್ತಿದೆ. ನಾನು ಸರ್ವಪ್ರಾಪ್ತಿ ಸಂಪನ್ನ ಆತ್ಮನಾಗಿದ್ದೇನೆ. ಓಂ ಶಾಂತಿ. ಇಂದಿನ ಮುರುಳಿಯ ಸಾರಾಂಶವೆಂದರೆ ನಾವೆಲ್ಲರೂ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಜ್ಞಾನದ ಮೂರನೇ ನೇತ್ರದ ಮೂಲಕ ತಂದೆಯನ್ನು ಗುರುತಿಸಿ ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಮತ್ತು ಯೋಗಬಲದ ಮೂಲಕ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮನೆಯಲ್ಲಿ ಹಾಗೂ ವಿಶ್ವದಲ್ಲಿ ಅದ್ವೈತ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಮಧುರ ಮಧುರ ಮಕ್ಕಳೇ, ಸಮಯ ಬಹಳ ಕಡಿಮೆ ಇದೆ. ಲೌಕಿಕದ ಸಣ್ಣಪುಟ್ಟ ಆಕರ್ಷಣೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ನಮ್ಮ ಅಚಲ, ಅಡೋಲ, ಏಕರಸ ಸ್ಥಿತಿಯ ಮೂಲಕ ಇಡೀ ವಿಶ್ವದ ಅಶಾಂತ ಆತ್ಮಗಳಿಗೆ ಶಾಂತಿಯನ್ನು ನೀಡುವ ಜವಾಬ್ದಾರಿ ನಮ್ಮ ಮೇಲಿದೆ. ನಿರಂತರ ಯೋಗಬಲದಿಂದ ನಮ್ಮ ಮನೆಯನ್ನೇ ಆತ್ಮಿಕ ಆಸ್ಪತ್ರೆಯನ್ನಾಗಿ ಮಾಡೋಣ ಮತ್ತು ಸ್ವಯಂ ಪರಮಾತ್ಮನ ಕಾರ್ಯದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋಣ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.